ಇರ್ಲಿ ಬಿಡು. ಈಗ ಆಗಿ ಹೋದಕ್ಕಾಗಿ ಯೋಚಿಸಿ ಫಲ ಇರಲಿಲ್ಲ. ನಿತ್ಯವಾದ ಕಾಲಕ್ಕೆ ಚಿಂತಿಸಿ ಫಲವೇನು? ಹೌದು ತಾನೆ. ಆದ್ದರಿಂದ ಅಪ್ಪನಷ್ಟು ಎತ್ತರಕ್ಕೆ ಏರುವುದಕ್ಕೆ ಸಾಧ್ಯ ಆಗದೇ ಇದ್ರು ಸಹ ಕಡಿಮೆ ಇಲ್ಲದ ರೀತಿ ವ್ಯವಹರಿಸಬೇಕ ಬೇಡ. ಹಾಗಾಗಿ ಕೆಲವು ದಿನಗಳಿಂದ ಯೋಚಿಸ್ತಾ ಇದ್ದದ್ದು ಮೊದಲೇ ಚರವಾದಂತಹ ಸ್ಥಾನ, ರಾಜ ನರ್ತಕನ ಸ್ಥಾನ ಬರಿದಾಗುಂಟು. ಅಂತಹ ಸ್ಥಾನಕ್ಕೆ ಒಬ್ಬ ಸಮರ್ಥನಾದವ ಬೇಕೋ ಬೇಡ ಹೇಳು. ಕೈ ಮುಗಿದ್ದೆ ಮತ್ತೆ ಏನು ನೀವು ಯಾರು ಇಲ್ಲ ನನ್ನನ್ನು ಒಂದು ಆ ರಾಜ ನರ್ತಕ ಸ್ಥಾನಕ್ಕೊಂದು ಕೂಡ್ಲಿಕ್ಕೆ ಹೋಗ್ಬೇಡಿ. ನನಗೆ ಸಣ್ಣ ಮುಂಗಾಲ್ಗೊಂಡು ನೋವುಂಟು, ನನ್ನನ್ನು ಕುಡಿಲಿಕ್ಕೆಲ್ಲ ಆಗುದಿಲ್ಲ. ನಿನ್ನಲ್ಲಿ ಆ ಅರ್ಹತೆ ಇದ್ರೆ ನಾವಾಗಿ ಹೇಳ್ತೇವೆ, ಮತ್ತೆ ಈಗ ಕೇಳಬೇಕಾದ ಪ್ರಮೇಯ ಇಲ್ಲ. ಈಗ ಸ್ಪರ್ಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕಾಗಿ ಸ್ಪರ್ಧಾ ಕಡವನ್ನು ಏರ್ಪಡಿಸಿದವರು. ಅದಕ್ಕೆ ಆಯ್ಕೆಗಾಗಿ ಸ್ಪರ್ಧೆ ಏರ್ಪಡಿಸಿದ್ದೇವೆ ನಾವು. ಹೌದು ಹೌದೌದು. ಎಲ್ಲಿದ್ದಾರೆ ಸ್ಪರ್ಧಾ ಇದ್ದಾರೆ ಸ್ಪರ್ಧಿಗಳೆಲ್ಲ ಬನ್ನಿ ಬನ್ನಿ ಬನ್ನಿ. ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕಾಗಿ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಹೌದು ನೋಡ 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 ಅದನ್ನು ಸಂತೋಷ ಪಡಬೇಕು. ನೀವು ಸ್ಪರ್ಧೆಗೆ ತಂಡವಾಗಿ ಬಂದಿದ್ದಾರೆ. ಆದ್ರೆ ಯಾರಿಗೂ ವಯಸ್ಸಿನ ಮಿತಿಯನ್ನು ಇರಲಿಲ್ಲ. ಗಂಡು ಹೆಣ್ಣು ಎನ್ನುವ ಭೇದ ಇಲ್ಲ, ವಯಸ್ಸಿನ ಮಿತಿ ಅಲೆಗೆ ವಯಸ್ಸಿಲ್ಲ. ಅಲೆಗೂ ವಯಸ್ಸಿಲ್ಲ, ಅದು ಇವರಿಗೆ ವಯಸ್ಸಾಗ್ತಿಲ್ಲ. ಸುಮ್ಮನೆ ವಯಸ್ಸಿನ ಬಗ್ಗೆ ಮಾತಾಡ್ತೀವಿ. ಈ ಹಳೆಯವರು ಇದೇ ಕ್ಷೇತ್ರದಲ್ಲಿ 80 ವರ್ಷದವರೆಗೂ ಹೆಜ್ಜೆ ಹಾಕಿ ಪದ್ಮಶ್ರೀ ಅಂತ ಪ್ರಶಸ್ತಿಗೆ ಬಾಧ್ಯಸ್ಥರಾದ ಕಲಾವಿದರು ನಮ್ಮಲ್ಲಿರುವ ಬರೀ ಅಂತವ್ರು ಇದ್ದಿದ್ರು ಅಂತ ಅವ್ರ ಹೆಸರು ಹೇಳ್ತಾ ಇರುವುದಲ್ಲ. ಅಂತವ್ರನ್ನ ಆಗಾಗ ನೆನಪು ಮಾಡುವಂತ ಹೊಣೆಗಾರಿಕೆ ಇರ್ತದೆ. ಆ ಪ್ರಶಸ್ತಿಯನ್ನು ಪಡೆದವರ ವ್ಯಾಪ್ತಿ ಪ್ರದೇಶದಲ್ಲಿ ಹುಟ್ಟಿದ ಎಲ್ಲರೂ ಸಹ ಅವರ ಮರ್ಯಾದೆಗೆ ಕಿಂಚಿತ್ತು ಕುಂದಬಾರದೇ ಇದ್ದ ರೀತಿಯಲ್ಲಿ ವ್ಯವಹರಿಸ್ತಾರೆ ಎನ್ನುವಂತ ಅನಮ್ಯವಾದಂತಹ ವಿಶ್ವಾಸವನ್ನು ನಾನಂತೂ ಹೊಂದವರಿದ್ದೇನೆ. ಯಾಕೆಂದ್ರೆ ವ್ಯಾಪ್ತಿ ಪ್ರದೇಶದೊಳಗೆ ಇರುವವರೇ ಅಂತ ಹೇಳಬೇಕು. ಸಾಕು ಮೆಚ್ಚಲೇಬೇಕು. ಹೆಚ್ಚಾಗಿ ಮಾತು ಆರಂಭ ಆಗಲಿ ಸ್ಪರ್ಧೆ. ಓಂ ಭೈರವ ರುದ್ರಾಯ ಮಹಾರುದ್ರಾಯ ಕಾಲರುದ್ರಾಯ ಕಲ್ಪಾಂತ ರುದ್ರಾಯ ನಮೋ ನಮಃ.
ಸೋತವರು ಹೊರಟಾಗ ನೋಟ ಅಂಬರದಿಂದ ಸರಿಯುತ್ತ ಮಗನಿ ಬೇಡಿದನು ಆಚೆ ಗಂಬರ ಸುರಿದಳು ಆಚೆ ಗಂಬರ ಸುರಿದಳು ನೋಡು ಬಿರಲಿಯದೆ ಕುಣಿದವನು ನೀನು ನೋಡು ಬಿರಲಿಯದೆ ಕುಣಿದವನು ನೀನು ಛಲಪತಿಗಳೇ ಆಶ್ಚರ್ಯ ಆಯಿತು ನಿಮಗೆ ನಡೆದಂತ ಸ್ಪರ್ಧಾ ಕಣ ಒಳ್ಳೊಳ್ಳೆ ನಾಟ್ಯ ಆ ಒಳ್ಳೆ ನಾಟ್ಯ ಸ್ಪರ್ಧಾ ಕಣದಲ್ಲಿ ಭಾಗವಹಿಸುತ್ತ ನೀವೆಲ್ಲರೂ ಸಹ ಬಹಳ ಚೆನ್ನಾಗಿ ನರ್ತಿಸ್ತಾ ಇದ್ದನ್ನು ಗಮನಿಸಿದವ ನಾನು ಅಯ್ಯೋ, ಸಾಹಿತ್ಯವೇ ಆಗಿತ್ತು ಸ್ವಾಮಿ ಹಾ. ಆ ಬಜೆಯಂ 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 ಅಂತ ಇರ್ತಲ್ಲ ಹಾ. ನಾ ಎಷ್ಟೊಂದು ತರ್ಸಂ 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 ಅಂತ ನೋಡ್ತಾ ಇದ್ದೆ ಅಜೇ ನಾನು ಭಜಿಸುತ್ತೇನೆ ಎನ್ನುವ ಹಾಗೆ ನಿಜವಾಗಿ ದುಷ್ಟಕರವಾದಂತಹ ಸಾಹಿತ್ಯಕ್ಕೆ ನಿಮ್ಮ ಅಭಿನಯ ಉಂಟಲ್ಲ ಬಹಳ ಮನೋಜ್ಞಪೂರ್ಣವಾದದ್ದೇ ಹೌದು. ಆದ್ರೆ ನಾನು ಯೋಚನೆ ಮಾಡುವುದು ಈಗ ನಿಜವಾಗಿ ನೀವು ಎಲ್ಲಿಯಾದರೂ ರಾಜಕಾರಣದಲ್ಲಿ ಇದ್ದಿದ್ರೆ ಬಹಳ ಒಳ್ಳೆದಿತ್ತು ಅಂತ ಅನ್ನಿಸ್ತದೆ. ಅದ್ಯಾಕು ಸಾಮಾನ್ಯವಾಗಿ ರಾಜಕೀಯದಲ್ಲಿ ಅಪ್ಪ ಮಗ ಅಣ್ಣ ತಮ್ಮ ಭಾಗವಹಿಸುವುದು ಹೆಚ್ಚು. ಪರಸ್ಪರ ವಿರೋಧ ಪಕ್ಷದಲ್ಲಿ ನಿಂತುಕೊಳ್ಳುವುದು. ಯಾರು ಒಬ್ಬರು ಗೆದ್ರು ಸಹ ಸೋತವನಿಗೂ ಲಾಭ ಹೌದಲ್ವೋ? ಅಲ್ಲ, ನಂದು ಕುಟುಂಬ ರಾಜಕಾರಣ ಏನಿಲ್ಲ. ಆದ್ರೆ ಈಗ ಹಾಗೆ ಆಯ್ತು ಅಂತ ಅನ್ನಿಸುವುದು. ಏನಂತದ್ದು ಗ್ರಹಿಸಿದ್ರಿ? ಅಂಬರ ನಿಮ್ಮ ಸಸ್ಯ ಹೌದಲ್ವೋ? ಸೊಸೆ ಹೌದು. ನಿಮ್ಮ ಜೊತೆಯಲ್ಲಿ ನರ್ತನೆ ಮಾಡಬೇಕಿತ್ತು. ಅದನ್ನು ಬಿಟ್ಟು ನಿಮ್ಮ ವಿರುದ್ಧ ಪಕ್ಷದಲ್ಲಿ ನಿಂತು ನರ್ತಿಸುವುದಕ್ಕೆ ಮುಂದಾದ್ರು. ಸರಿ, ಈಗ ಅವಳು ಸೋತಳು, ನೀವು ಗೆದ್ದಿರಿ. ಆದ್ರೂ ಅವಳಿಗೆ ಲಾಭ ಆಗಬೇಕು. ಲಾಭ ಲಾಭ ಅವಳಿಗೆ ಅದ್ಯಾಕೆ? ಯಾಕಂದ್ರೆ ಗೆದ್ದವ್ರು ನೀವಲ್ವ, ಸೊಸೆ ಅಲ್ವಾ? ಹಾಗಾಗಿ ನಾನು ಯೋಚಿಸ್ತಾ ಇದ್ದದ್ದೇನು ಗೊತ್ತಾ, ಏನು? ಮೊದಲ ಸುತ್ತಿನಲ್ಲಿ ಕುಡಿಯುತ್ತಿರುವಂತಹ ಅಂಬರ ಖಂಡಿತವಾಗಿ ಗೆದ್ದೇ ಗೆಲ್ತಾಳೆ ಎನ್ನುವಾಗ ನಾನು ಭಾವಿಸಿದ್ದೆ ಹೌದಪ್ಪ, ಎಲ್ಲ ಅದೇ ನಿರೀಕ್ಷೆಯಲ್ಲಿ ಅಲ್ವಾ? ಆದ್ರೆ ಕೊಟ್ಟ ಕೊನೆಯದಾಗಿ ಅವಳು ಸೋತು ನೀವು ಗೆದ್ದು ಬಿಟ್ಟರು. ಅದು ಹಾಗೆ ಅಲ್ವಾ? ಮೊದಲ ಸುತ್ತಿನಲ್ಲಿ ಎಷ್ಟೇ ಪ್ರಯತ್ನ ಪಟ್ಟು ಅದು ಗೆಲುವಾಗುವುದಿಲ್ಲ. ಗೆಲುವು ಸಿಗುವುದು ಯಾವತ್ತು ಕೊನೆ ಸುತ್ತಿನಲ್ಲೇ. ಆ ಓಟದ ಸ್ಪರ್ಧೆಯನ್ನು ಆರಂಭಿಸಿದಾಗ ಮೊದಲು ಎಷ್ಟು ಹಿಂದುಳಿದಿದ್ದಾನೆ ಮುಖ್ಯ ಅಲ್ಲ, ನನಗೆ ಗುರಿ ಮುಟ್ಟುವ ಯಾರು ಒತ್ತಿ ಯೋಚಿಸಬೇಕಾಗುತ್ತದೆ. ಆ ವಿಭಾಗದಲ್ಲಿ ನೀವು ಗೆದ್ರಿ, ಅವಳು ಸೋತರು. ಆದ್ರೆ ಅವಳ ಮುಖ ನೋಡಿದ್ರೆ ಪಾಪ ಅನ್ನಿಸ್ತದೆ. ಒಳ್ಳೆ ಹುಡುಗಿ ಅಂತವಳಿಗೆ ಹೀಗೆ ಸೋಲು ಆಗಬಾರದಿತ್ತು. ಅಯ್ಯೋ, ತಿಳಿದದ್ದೇ ತಪ್ಪು ನೀವು. ಹೌದಾ? ಹೌದಪ್ಪ. ಏನು ಭೂಮಿ ತಾಯಿ